Welcome all to the disaster management classes. I am Diveshri MS, Assistant Professor of Commerce. In the last session, I discussed regarding complex emergency, its characteristics, pandemic emergencies, and what are the aspects of disaster management. In the present session, I'll be discussing regarding climate change. ವಾತಾವರಣ ಬದಲಾವಣೆ ಹಂಗಂದ್ರೇನು? A variety of factors, both natural and human, can influence the Earth's climate system. Climate change includes both the global warming driven by human emissions of greenhouse gases and the resulting large-scale shift in weather patterns. ವಾತಾವರಣ ಬದಲಾವಣೆ ಯಾಕಾಗುತ್ತೆ? ಅದು ಇಟ್ ಕ್ಯಾನ್ ಬಿ ಐದರ್ ಬೈ ನ್ಯಾಚುರಲ್ ಆರ್ ಹ್ಯೂಮನ್ ಇನ್ಫ್ಲೂಯೆನ್ಸ್ ಇಂದನೂ ಕೂಡ ಆಗುತ್ತೆ. ಜೊತೆಗೆ ಅರ್ತ್ಸ್ ಕ್ಲೈಮೇಟ್ ಸಿಸ್ಟಮ್ ಇಂದ ವಾತಾವರಣ ಬದಲಾವಣೆ ಆಗುತ್ತೆ. ಅಂದರೆ ನೈಸರ್ಗಿಕವಾಗಿಯೂ ಕೂಡ ವಾತಾವರಣ ಬದಲಾವಣೆ ಆಗುತ್ತೆ, ನೈಸರ್ಗಿಕ ಕಾರಣಗಳಿಂದ ಹಾಗೆ ಮಾನವ ನಿರ್ಮಿತ ಕಾರಣಗಳಿಂದನೂ ಕೂಡ ವಾತಾವರಣ ಬದಲಾವಣೆ ಆಗುತ್ತೆ. ಜೊತೆಗೆ ಭೂಮಿಯ ವಾತಾವರಣದ ಒಂದು ಸಿಸ್ಟಮ್ ಏನಿದೆ ಅದರಿಂದನೂ ಕೂಡ ವಾತಾವರಣ ಬದಲಾವಣೆ ಆಗುವಂತಹ ಸಂದರ್ಭಗಳು ಹೆಚ್ಚು. ಹಾಗಾದರೆ ಕ್ಲೈಮೇಟ್ ಚೇಂಜ್ ಇಟ್ ಇನ್ಕ್ಲೂಡ್ಸ್ ಬೋತ್ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ಆಗೋದ್ರಿಂದ ಅತಿ ಹೆಚ್ಚು ವಾತಾವರಣ ಬದಲಾವಣೆ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಯಾವ್ದಿಂದ ಆಗೋದು? ಬಿಕಾಸ್ ಆಫ್ ಹ್ಯೂಮನ್ ಎಮಿಷನ್ಸ್, ಅಂದರೆ ಹೊರಸೂಸುವಿಕೆ. ಯಾವುದರ ಹೊರಸೂಸುವಿಕೆ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ನ ಹೊರಸೂಸುವಿಕೆ ಇರ್ಬೋದು. ಅಂದರೆ ಹಸಿರು ಮನೆ ಅನಿಲಗಳು ಅಂತ ಏನು ಹೇಳ್ತೀವಿ ಅದರ ಹೆಚ್ಚು ಹೊರಸೂಸುವಿಕೆಯಿಂದಾಗಿ ವಾತಾವರಣ ಬದಲಾವಣೆ ಆಗುತ್ತೆ. ಇದರಿಂದಾಗಿ ಇಟ್ ಲೀಡ್ಸ್ ಟು ಲಾರ್ಜ್ ಸ್ಕೇಲ್ ಶಿಫ್ಟ್ ಇನ್ ವೆದರ್ ಪ್ಯಾಟರ್ನ್ಸ್. ಇದರಿಂದಾಗಿ ಸೀಸನ್ಸ್ ವೇರಿಯೇಷನ್ ಆಗುತ್ತೆ, ಕಾಲಗಳು ಬದಲಾವಣೆ ಆಗುತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಕ್ಲೈಮೇಟ್ ಚೇಂಜ್. ಸೊ ದೆನ್ ವಾಟ್ ಆರ್ ದ ನ್ಯಾಚುರಲ್ ಕಾಸಸ್ ಆಫ್ ಕ್ಲೈಮೇಟ್ ಚೇಂಜ್? ನೈಸರ್ಗಿಕ ಕಾರಣಗಳು ಯಾವುವು ವಾತಾವರಣ ಬದಲಾವಣೆಗೆ ಅಂತ ಹೇಳಿದ್ರೆ, ಒಂದು ದ ಸನ್ಸ್ ಇಂಟೆನ್ಸಿಟಿ, ಸೂರ್ಯನ ಕಿರಣಗಳ ಪ್ರಮಾಣದಿಂದಾಗಿ ಸೂರ್ಯನ ಕಿರಣಗಳ ಪ್ರಮಾಣದಿಂದಾಗಿ ಕೂಡ ವಾತಾವರಣ ಬದಲಾವಣೆ ಆಗುತ್ತೆ. ವಾಲ್ಕನಿಕ್ ಎರಪ್ಷನ್ಸ್, ಜ್ವಾಲಾಮುಖಿ ಸ್ಫೋಟದಿಂದನೂ ಕೂಡ ವಾತಾವರಣ ಬದಲಾವಣೆ ಆಗುತ್ತೆ. ಜ್ವಾಲಾಮುಖಿ ಸ್ಫೋಟ ಆದಾಗ ಅತಿ ಹೆಚ್ಚು ಏನಂತ ಹೇಳ್ತೀವಿ, ಧೂಳಿನ ಕಣಗಳು, ಬೂದಿಯ ಕಣಗಳು ಹೊರಗಡೆ ಬಂದಾಗ, ಅದು ವಾತಾವರಣದಲ್ಲಿ ಬೆರೆತಾಗ ಅದರಿಂದಾಗಿ ಉಸಿರಾಟದ ತೊಂದರೆಗಳಾಗ್ಬೋದು ಆ ಪ್ರದೇಶದಲ್ಲಿ ವಾಸವಾಗಿರುವಂತಹ ಒಂದು ಕಮ್ಯುನಿಟಿಗೆ. ಸೊ ಈ ರೀತಿಯಾಗಿ ಇಡೀ ವಾತಾವರಣನೇ ಬದಲಾವಣೆ ಆಗುತ್ತೆ. ದೆನ್ ಚೇಂಜಸ್ ಇನ್ ನ್ಯಾಚುರಲಿ ಅಕ್ಕರಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನ್ಸ್. ಸೊ ನ್ಯಾಚುರಲಿ ಅಕ್ಕರಿಂಗ್, ನೈಸರ್ಗಿಕವಾಗಿ ಹೇಗೆ ಈ ಹಸಿರುಮನೆ ಅನಿಲಗಳು ಹೊರಸೂಸುವಿಕೆ ಆಗುತ್ತೋ ಅದರಿಂದನೂ ಕೂಡ ವಾತಾವರಣ ಬದಲಾವಣೆ ಆಗುವಂತಹ ಚಾನ್ಸಸ್ ತುಂಬ ಇದೆ. ಸೊ ದೀಸ್ ಆರ್ ದ ನ್ಯಾಚುರಲ್ ಕಾಸಸ್ ಆಫ್ ಕ್ಲೈಮೇಟ್ ಚೇಂಜ್. ಸೊ ವಾಟ್ ಆರ್ ದ ಫ್ಯೂಚರ್ ಎಫೆಕ್ಟ್ಸ್ ದೆನ್? ಈ ರೀತಿಯಾದಂಥ ವಾತಾವರಣ ಬದಲಾವಣೆ ಆಗ್ತಾ ಇದೆ ಅಂದರೆ ಫ್ಯೂಚರ್ ಜನ್ರೇಷನ್ಗೆ ಯಾವ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ? ಫ್ಯೂಚರ್ ಜನ್ರೇಷನ್ಗೆ ಅಂತ ಹೋಗಿನ ನಮಗೇನೆ ಫ್ಯೂಚರಲ್ಲಿ ಯಾವ ರೀತಿಯಾದಂಥ ಎಫೆಕ್ಟ್ಸ್ ಆಗುತ್ತೆ? ದಿಸ್ ಚೇಂಜ್ ವಿಲ್ ಕಂಟಿನ್ಯೂ ಥ್ರೂ ದಿಸ್ ಸೆಂಚುರಿ ಆ್ಯಂಡ್ ಬಿಯಾಂಡ್. ಸೊ ಈ ಸೆಂಚುರಿ ಅಂತಲ್ಲ, ಸೊ ಮುಂದಿನ ಎಷ್ಟು ವರ್ಷಗಳವರೆಗೂ ನಾವು ಇದೇ ರೀತಿಯಾದಂಥ ಮಾಲಿನ್ಯಗಳನ್ನ ಮಾಡ್ತಿರ್ತೀವಿ. ಅಲ್ಲಿವರೆಗೂ ಕೂಡ ದಿಸ್ ಕ್ಲೈಮೇಟ್ ಚೇಂಜ್ ವಿಲ್ ಹ್ಯಾಪನ್. ಟೆಂಪ್ರೇಚರ್ಸ್ ವಿಲ್ ಕಂಟಿನ್ಯೂ ಟು ರೈಸ್, ತಾಪಮಾನ ಏರಿಕೆ. ಫ್ರಾಸ್ಟ್ ಫ್ರೀ ಸೀಸನ್ ವಿಲ್ ಲೆಂಥನ್, ಅಂದರೆ ವೆದರ್ ಪ್ಯಾಟ್ರನ್ಸೇ ಚೇಂಜ್ ಆಗುತ್ತೆ, ಸೀಸನ್ಸ್ ಚೇಂಜ್ ಆಗುತ್ತೆ. ಚೇಂಜಸ್ ಇನ್ ಪರ್ಸಿಪಿಟೇಷನ್ ಪ್ಯಾಟ್ರನ್ಸ್, ಮೋರ್ ಡ್ರಾಟ್ ಆ್ಯಂಡ್ ಹೀಟ್ ವೇವ್ಸ್. ಜಾಸ್ತಿ ಫೆಮೈನ್ ಆಗ್ತಾ ಇರುತ್ತೆ, ಬರಗಾಲ ಸೃಷ್ಟಿಯಾಗುತ್ತೆ ಅಥವಾ ಜಾಸ್ತಿ ಫ್ಲಡ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ ವಾತಾವರಣ ಬದಲಾವಣೆ ಸೃಷ್ಟಿಸುವಂಥದ್ದು. ದೆನ್ ಹರಿಕೇನ್ಸ್ ವಿಲ್ ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ಮೋರ್ ಇಂಟೆನ್ಸ್. ದೆನ್ ಸಿ ಲೆವೆಲ್ ವಿಲ್ ರೈಸ್, ಸಮುದ್ರದ ಒಂದು ಮಟ್ಟ ಏರಿಕೆ ಆಗ್ತಾ ಹೋದ್ರೆ ಏನಾಗುತ್ತೆ? ಸಮುದ್ರ ಮಟ್ಟ ಏರಿಕೆ ಆದರೆ ಪ್ರವಾಹದ ಭೀತಿ ಹೆಚ್ಚಾಗುತ್ತೆ. ಸೊ ಏನು ಒಂದು ಹೇಳ್ತಾರೆ ಅಂದರೆ 1 to ಒಂದು ಪ್ರೆಡಿಕ್ಷನ್, ಸಿ ಲೆವೆಲ್ ವಿಲ್ ರೈಸ್ ಟು 1 to 8 feet by 2100 ಅಂತೇಳಿ ಒಂದು ಪ್ರೆಡಿಕ್ಷನ್ ಇದೆ. ಸೊ ಆರ್ಕ್ಟಿಕ್ ಲೈಕ್ಲಿ ಟು ಬಿಕಮ್ ಐಸ್ ಫ್ರೀ, ಅಂದರೆ ಅಂಟಾರ್ಟಿಕಾ ರೀಜನಲ್ಲಿ ಏನು ಮಂಜುಗೆಡ್ಡೆ ಇದೆ ಅದೇ ಫುಲ್ಲು ಕರಗೋಗಿ ಅದೇನೇ ಇಲ್ದಂಗೆ ಆಗುತ್ತೆ. ಹಂಗಾದ್ರೆ ಏನಾಗುತ್ತೆ? ಸಿ ಲೆವೆಲ್ಲು ಆಟೋಮೆಟಿಕಲಿ ಇನ್ಕ್ರೀಸ್ ಆಗಿ ಇಡೀ ಭೂಮಿನೇ ಜಲಾವೃತ ಆಗ್ಬೋದು. ಸೊ ಇದೆಲ್ಲವೂ ಕೂಡ ವಾತಾವರಣ ಬದಲಾವಣೆಯಿಂದ ಆಗುವಂತಹ ಮೇಜರ್ ಎಫೆಕ್ಟ್ಸ್. ಸೊ ವಾಟ್ ಈಸ್ ದ ಸೊಲ್ಯೂಷನ್ ಟು ಓವರ್ಕಮ್ ದೀಸ್ ಎಫೆಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿದ್ರೆ, ರೀಸೈಕಲ್ ಆ್ಯಂಡ್ ರೆಡ್ಯೂಸ್ ವೇಸ್ಟ್.
ಸೊ ಏನು ನಾವು ಸಂಪನ್ಮೂಲಗಳನ್ನ ಬಳಸ್ತೀವಿ, ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ರಿಸೋರ್ಸಸ್ ಅಂತ ಏನು ಹೇಳ್ತೀವಿ, ಅದನ್ನು ರೀಸೈಕಲ್ ಮಾಡಬೇಕು ಮತ್ತು ವಿ ಶುಡ್ ರೆಡ್ಯೂಸ್ ದ ವೇಸ್ಟೇಜ್ ಆ್ಯಂಡ್ ಎಫಿಷಿಯೆಂಟ್ ಯೂಸ್ ಆಫ್ ಹೋಮ್ ಎನರ್ಜಿ. ಮನೆಯಲ್ಲೇ ಸಿಗುವಂಥ ಎನರ್ಜಿಗಳನ್ನ ನಾವು ಬಳಕೆ ಮಾಡಬೇಕಾಗುತ್ತೆ. ಇದಕ್ಕೆ ಫಾರ್ ಎಕ್ಸಾಂಪಲ್ ನಮ್ಮ ಮೇಲ್ಛಾವಣಿಯಲ್ಲೇ ನಾವು ಮನೆಯ ಮೇಲ್ಛಾವಣಿಯಲ್ಲೇ ತಾರಸಿ ಮೇಲೆ ನಾವು ಏನಂತ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ದೆನ್ ಸೋಲಾರ್ ಪ್ಯಾನಲ್ಸ್ ಇಟ್ಟು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಬೋದು. ಈ ರೀತಿಯಾದಂಥ ಹೋಮ್ ಎನರ್ಜಿನ ನಾವು ಯುಟಿಲೈಸ್ ಮಾಡಿದ್ರೆ ದೆನ್ ಯೂಸ್ ಆಫ್ ಎನರ್ಜಿ ವಿಚ್ ಇಸ್ ಅವೈಲಬಲ್ ಫಾರ್ ಪಬ್ಲಿಕ್ ಅದನ್ನೇನಾಗುತ್ತೆ ವಿ ಕ್ಯಾನ್ ರೆಡ್ಯೂಸ್. ಯೂಸ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಸೊ ಸ್ವಂತ ವೆಹಿಕಲ್ಸ್ ಉಪಯೋಗಿಸೋಕ್ಕಿಂತ ಅದಕ್ಕೆ ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ಎಲ್ಲ ಉಪಯೋಗಿಸೋಕ್ಕಿಂತ ಅಲ್ಲೂ ಎನರ್ಜಿ ವೇಸ್ಟ್ ಆಗುತ್ತೆ. ವಿ ಕ್ಯಾನ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಸೊ ಒನ್ಸ್ ಇಟ್ ವಿಲ್ ಟೇಕ್ ಟು ಅವರ್ ಡೆಸ್ಟಿನೇಷನ್, ಸೊ ಎಲ್ಲರೂ ಕೂಡ ಒಟ್ಟಿಗೆ ಅದು ಎನರ್ಜಿ ಯೂಸ್ ಆಗುತ್ತೆ. ಬಟ್ ಎಲ್ಲರೂ ಕೂಡ ಇಫ್ ದೇ ಯೂಸ್ ದೇರ್ ಓನ್ ಟ್ರಾನ್ಸ್ಪೋರ್ಟೇಷನ್ ಪ್ರೈವೇಟ್ ವೆಹಿಕಲ್ಸ್, ದೆನ್ ಎಷ್ಟು ಪೆಟ್ರೋಲ್ ಎಷ್ಟು ಡೀಸೆಲ್ ಬೇಕಾಗುತ್ತೆ ಮತ್ತು ಅಲ್ಲಿ ಎನರ್ಜಿ ಎಷ್ಟು ವೇಸ್ಟ್ ಆಗುತ್ತೆ. ಸೊ ಆ್ಯಂಡ್ ಸ್ಮಾರ್ಟ್ ಯೂಸ್ ಆಫ್ ಪ್ರೈವೇಟ್ ವೆಹಿಕಲ್ಸ್. ಸೊ ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡೋ ಪರಿಸ್ಥಿತಿ ಇದ್ದೇ ಇದೆ ಅಂತ ಹೇಳಿದ್ರೆ ಅದನ್ನು ಸ್ಮಾರ್ಟಾಗಿ ಯೂಸ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ಇಫ್ ಟೂ ಪೀಪಲ್ ಆರ್ ವರ್ಕಿಂಗ್ ಇನ್ ಸೇಮ್ ಪ್ಲೇಸ್, ದೆನ್ ಇಟ್ಸ್ ನಾಟ್ ರಿಕ್ವೈರ್ಡ್. ಎರಡು ವೆಹಿಕಲ್ಸ್ ಒಬ್ಬೊಬ್ಬರು ಒಂದೊಂದು ವೆಹಿಕಲ್ ಹೋಗಬೇಕು ಅಂತೇನಿಲ್ಲ. ಸೊ ಒನ್ ಕ್ಯಾನ್ ಟೇಕ್ ಹಿಸ್ ವೆಹಿಕಲ್ ಆ್ಯಂಡ್ ಇನ್ನೊಬ್ಬರು ಅದೇ ವೆಹಿಕಲಲ್ಲಿ ಹೋದರೆ ದೆನ್ ಇನ್ನೊಂದು ಗಾಡಿಗೆ ಉಪಯೋಗಿಸುವಂಥ ಪೆಟ್ರೋಲ್ ಖರ್ಚು ಕೂಡ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಒಂದು ಐಡಿಯಾಸ್, ಕಾರ್ ಪೂಲಿಂಗ್ ಅಂತೇಳಿ ಎಲ್ಲ ಐಡಿಯಾಸ್ಗಳು ಇದೆ. ಸೊ ದಿಸ್ ಇಸ್ ಆಲ್ ಸ್ಮಾರ್ಟ್ ಯೂಸ್ ಆಫ್ ಪ್ರೈವೇಟ್ ವೆಹಿಕಲ್ಸ್. ಆ್ಯಂಡ್ ಅಡಾಪ್ಟ್ ಎ ಪ್ಲಾಂಟ್ ಬೇಸ್ಡ್ ಡಯಟ್ ಆ್ಯಂಡ್ ಮ್ಯಾಕ್ಸಿಮಮ್ ಯೂಸೇಜ್ ಆಫ್ ರಿನ್ಯೂವಬಲ್ ಎನರ್ಜಿ. ಸೊ ಇದಿಷ್ಟು ಕೂಡ ಸೊಲ್ಯೂಷನ್ಸ್. ಇದು ಬಿಟ್ಟು ಬೇರೆ ಸೊಲ್ಯೂಷನ್ಸು ಕೂಡ ಇದೆ, ಬಟ್ ದೀಸ್ ಆರ್ ದ ಮೇಜರ್ ಸೊಲ್ಯೂಷನ್ಸ್ ವೇರ್ ವಿ ಕ್ಯಾನ್ overcome climate change in future. So this ends the first chapter. In this session we discussed regarding climate change and its effects and its causes and also the solutions for climate change. Thank you all.